ಮಳೆ ರಭಸಕ್ಕೆ ಮನೆ ಕುಸಿತಕ್ಕೆ ದಿನನಿತ್ಯ ಧನ ಸಹಾಯ ಸೇವೆಯಲ್ಲಿ ತೊಡಗಿರುವ ಜನರ ಮನ ಸೈ ಅನಿಸಿಕೊಂಡ ಸಾಗರ ಕ್ಷೇತ್ರದ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ಗುರುವಾರ ಆನಂದಪುರ ಸುತ್ತಮುತ್ತಲಿನ ಆಚಾಪುರ, ಮುರುಘಮಠ, ಇಸ್ಲಾಂಪುರ, ಲಕ್ಕುಳ್ಳಿ, ಕೆರೆಹೊತ್ತಲು, ಮಾದಾಪುರ ಭಾರೀ ಮಳೆ ರಭಸಕ್ಕೆ ಹಾನಿ ಉಂಟಾಗಿರುವ ಮನೆಗಳಿಗೂ ಹಾಗೂ ಜಮೀನುಗಳಿಗೂ ಉದಾರ ಮನಸ್ಸಿನ ಸರಳತೆಯ ಶಾಸಕ ನೊಂದವರ ಮನಕ್ಕೆ ಧನ ಸಹಾಯ ಮಾಡುವುದಲ್ಲದೆ ಸರ್ಕಾರದಿಂದ ಸವಲತ್ತುಗಳನ್ನು ಒದಗಿಸುವ ಮೂಲಕ ಮನ ಗೆದ್ದ ಶಾಸಕ ಗೋಪಾಲಕೃಷ್ಣ ಬೆಳ್ಳೂರು ನಂತರ ಲಕ್ಕವಳ್ಳಿಯ ಅಂಗನವಾಡಿಯ ನೂತನ ಕಟ್ಟಡ ನಿರ್ಮಿಸಲು ಗುದ್ದಲಿ ಪೂಜೆ ಮಾಡಿದ್ರು. 2 ಅಂಗನವಾಡಿಗೆ ಒಟ್ಟು 40 ಲಕ್ಷ, ಮುರುಘಮಠ ಎನ್ಎಚ್ ರಸ್ತೆಯ ದ್ವಾರ ಬಾಗಿಲು ನಿರ್ಮಾಣಕ್ಕೆ 15 ಲಕ್ಷ, ಎನ್ಎಚ್ ರೋಡ್ ಪಕ್ಕದಿಂದ ಮುರುಘಮಠದ ಎಡಭಾಗ ರೋಡಿನಿಂದ ಇಸ್ಲಾಂಪುರ ಹೋಗುವ ರೋಡಿಗೆ ಒಟ್ಟು 80 ಲಕ್ಷ ಇಡುವುದಾಗಿ ಹೇಳಿಕೆ ನೀಡಿ ನಂತರ ಸಾರ್ವಜನಿಕ ಸಭೆಯಲ್ಲಿ ಇದಲ್ಲದೆ ಇನ್ನು ಉಳಿದಿರುವ 2.25 ವರ್ಷದಲ್ಲಿ ಈ ನಮ್ಮ ಆನಂದಪುರ ಸುಂದರ ಪಟ್ಟಣವಾಗಿ ಆನಂದಪುರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಮಕ್ಕಳಿಗೆ ಓದುವ ಸಲುವಾಗಿ ಅಂಗನವಾಡಿ, ದೂರದ ಊರಿಗೆ ಓದಲು ಹೋಗುವ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಬಸ್ಸಿನ ಅನುಕೂಲತೆ ಅಲ್ಲದೆ ಆನಂದಪುರದ ಮುಖ್ಯ ರಸ್ತೆಯನ್ನು ವಿಭಾಗ ಮಾಡಿ ಉತ್ತಮವಾದ ಫುಟ್ಪಾತ್ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಆನಂದಪುರ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾದ ಗಜೇಂದ್ರ ಯಾದವ್, ಸಂಚಾಲಕರಾದ ಉಮೇಶ್ ಎನ್, ಮಂಜುನಾಥ್ ದಾಸಕೊಪ್ಪ, ಸೋಮಶೇಖರ್ ಲಾವಿಗೆರೆ, ಬಾಬು ಸಾಹೇಬರು, ಆಚಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಲೀಮುಲ್ಲಾ, ಶಿವಾನಂದ ದಾಸಕೊಪ್ಪ, ಬಸವರಾಜ್ ಉಪಾಧ್ಯಕ್ಷರು ಇನ್ನು ಮುಂತಾದ ಗಣ್ಯರು ಕಾರ್ಯಕ್ರಮದಲ್ಲಿದ್ದರು. ವರದಿ ರಮೇಶ್ ಡಿಜಿ, ಆನಂದಪುರ, ಶಿವಮೊಗ್ಗ. ಅದು ಈಗ ಬೇರೆ ಇದರಲ್ಲಿ ಕೊಡ್ತೀನಿ, ಹೆಡ್ಡಲ್ಲಿ ಕೊಡಬೇಕಾಗಿದೆ. ಆಮೇಲೆ ಆಚಾಪುರ ಉರ್ದು ಶಾಲೆ ಇರುತ್ತದೊಂದು ಬಹಳ ಮುಖ್ಯ ಆಗಿದೆ. ಆಮೇಲೆ ಬಹಳಷ್ಟು ನಿಮ್ಮ ಮುಸಲ್ಮಾನ ಕೇರಿಗೆ ಈ ಸರಿ 5 ಕೋಟಿ ರೂಪಾಯಿ ಮೊನ್ನೆ ಕೊಡ್ಸಿದ್ದೀವಿ. ಆ 5 ಕೋಟಿಯಲ್ಲಿ ನಿಮಗೆ ಬಂದಿದೆ, ಬಾಬುಲ್ ಸಾಹೇಬ್ರ ಮಸೀದಿ ಬಂದಿದೆ, ನಿಮ್ಮ ರೋಡಿಗೆ ಬಂದಿದೆ, ನಿಮ್ಮಲ್ಲಿ ಆ ಕಡೆ ರೋಡಿಗೆ ಕೊಟ್ಟಿದ್ದೀರಿ, ಆನಂದಪುರ ರೋಡಿಗೆ ಕೊಟ್ಟಿದ್ದೀರಿ, ಸಾಗರದಲ್ಲಿ ಇರುವಂತ ಕೆಲವು ರಸ್ತೆಗಳಿಗೆ ಕೊಟ್ಟಿದ್ದೀವಿ, ಅದನ್ನು ಸಹ ಕೊಟ್ಟಿದ್ದೀವಿ. ಅಲ್ಪಸಂಖ್ಯಾತರ ಇದರಲ್ಲಿ ಬರುವಂತ ಯೋಜನೆಯಲ್ಲಿ ನೋಡಿ ಹೇಳ್ತಾರೆ, ನಮ್ಮ ಸರ್ವಿಸ್ ಅಲ್ಲಿ ಇಷ್ಟೊಂದು ದುಡ್ಡು ಬರಲಿಲ್ಲ ಅಂತ ಇವತ್ತು ಬಾಬುಲ್ ಸಾಹೇಬರು ಹೇಳ್ತಾರೆ. ಅಂದ್ರೆ ಮುಸ್ಲಿಂ ಸಮಾಜಕ್ಕೂ ಕೊಟ್ಟಿದ್ದೀವಿ. ಹಾಗಾಗಿ ಯಾವುದೇ ಕೊರತೆಯನ್ನು ಮಾಡಲಿಲ್ಲ, ಯಾವುದೇ ಸಮಾಜಕ್ಕೆ ನಾವು ಕೊರತೆಯನ್ನು ಮಾಡದ ರೀತಿಯಲ್ಲಿ ಈ ತಾಲೂಕಿನ ಜನರನ್ನ ಇವತ್ತು ಮೇಲೆತ್ತುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಬಂಧುಗಳೇ. ಹಾಗಾಗಿ ಬಹಳ ಖುಷಿ ಆಯ್ತು. ಇವತ್ತು 2 ಅದೇನು ಹಕ್ಕುಪತ್ರದ ಬಗ್ಗೆ ಇವರು ಮಾತಾಡಿದ್ದಾರೆ. ಅದು ಏನೋ ಕೋರ್ಟಲ್ಲಿ ಇದೆಯೋ ಏನೋ ನೋಡೋಣ. ಕೋರ್ಟಲ್ಲಿ ಇಲ್ಲ ವಜಾ ಆದ್ರೆ ನಾನು AC ತಹಸೀಲ್ದಾರ್ ಅವ್ರನ್ನ ಕಳಿಸ್ಕೊಡ್ತೇನೆ. ಅದಕ್ಕೆ ಕೋರ್ಟಲ್ಲಿದ್ರೆ ನಾನು ಮಾತಾಡಕ್ ಬರೋದಿಲ್ಲ. ಕೋರ್ಟಲ್ಲಿಂದ ವಜಾ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ನಾನು AC ತಹಸೀಲ್ದಾರ್ ಕೊಟ್ಟು ಕಳಿಸಿ ಅದಕ್ಕೆ ಹೇಳ್ತೀನಿ. ಅದೇನ್ ಮಾಡ್ಬೇಕು ನಾನು ಮಾಡ್ಕೊಡ್ತೇನೆ. ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಹಲವಾರು ಯೋಜನೆಗಳನ್ನ, ಜನಪರ ಯೋಜನೆಗಳನ್ನ ಇವತ್ತು ನೀವೆಲ್ಲರೂ ಪಡ್ಕೊಳ್ಬೇಕು ಅಂತ ಮಾತನ್ನು ಹೇಳ್ತಾ, ಇವತ್ತು ಈ ಸಂಜೆಯಲ್ಲಿ ಇಷ್ಟೊತ್ತಾದ್ರೂ ಸಹ ತಾವೆಲ್ಲರೂ ಬಂದು ನಮಗೋಸ್ಕರ ಕಾದು ಕೂದಿದ್ರೆ ಇವತ್ತೊಂದು ಶವ ಆಗಿದೆ. ಪಾಪ ಯಾರೋ ಒಬ್ಬರು ತೀರ್ಕೊಂಡ್ರು ಅಂತೇಳಿ ಬಹಳ ಜನ ಆ ಕಡೆ ಹೋಗಿದ್ರು. ಪಾಪ ಆದ್ರೂ ಸಹ ಇಲ್ಲಿ ಬಂದು ಕಾದು ಕೂತಿದ್ದೀರಿ. ನಾನು ಬಹಳ ಮುಂದೆ ಹಾಕ್ಬೇಕಂತ ಇದ್ದೆ. ನಾನು ಮಳೆಗಾಲ ಬೇಡ, ಸ್ವಲ್ಪ ದಿನ ಹೋಗ್ಲಿ ಅಂತೇಳಿ, ಬೇಡ ಬೇಗ ಮುಗಿಸ್ಬಿಡ್ಲಿ ಅಂತ ಹೇಳಿ ಆದಷ್ಟು ಬೇಗ ಒಂದು ಉದ್ಘಾಟನೆ ಮಾಡಿಬಿಡೋಣ ನೆಕ್ಸ್ಟ್ ಅಂತ ಮಾತನ್ನು ಹೇಳ್ತಾ, ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ನನ್ನ ಎಲ್ಲ ಗೌರವದ ಅಧ್ಯಕ್ಷರಿಗೆ, ಇಲ್ಲಿ ಬಂದಂತ ಮಹಾಜನತೆಗೂ ಸಹ ವಂದಿಸುತ್ತಾ ನನ್ನ 2 ಮಾತನ್ನು